Hi, good afternoon. Welcome back to my YouTube channel and welcome back to my ನ್ಯೂ ಮಿನಿ ಲಾಗ್. ಸೊ ನಾನು ಹೀಗೆ ಮನೇಲಿ ಸ್ವೀಟ್ ಕಾರ್ನ್ ತಂದಿದ್ದೆ, ಊರಿಗೆ ಹೋಗಿದ್ದೆ, ಊರಿಂದ ಹಾಗೇ ಸ್ವೀಟ್ ಕಾರ್ನ್ ತಂದಿದ್ದೆ, ಅದನ್ನ ಬಿಡಿಸಿರಲಿಲ್ಲ. ಬಿಡಿಸು ಸಂಜೆ ಏನಾದರೂ ಸ್ನ್ಯಾಕ್ಸ್ಗೆ ಸಲಾಡ್ ಥರ ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಟ್ರೈ ಮಾಡ್ತಾಯಿದ್ದೀನಿ ಇದನ್ನು. ನಾನು ಸ್ವಲ್ಪ ಈ ಸ್ವೀಟ್ ಕಾರ್ನು ಮತ್ತು ಕಡಲೆಕಾಳನ್ನ ಬೇಯಿಸ್ಕೊಂಡಿದ್ದೀನಿ. ಕಡಲೆಕಾಳನ್ನ ನೆನೆಸಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಅಂತ ಏನು ನೆನೆಸಿರಲಿಲ್ಲ. ಹಾಗೆ ಈ ಹುಳ್ಳಿಕಾಳು, ಅವರೆಕಾಳು, ಬಟಾಣಿ ಮತ್ತು ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ ಮೊಳಕೆ ಕಟ್ಟೋಣ ಅಂಥೇಳಿ. ಅದರಲ್ಲೇ ಒಂದು ಸ್ವಲ್ಪ ತೊಗೊಂಡೆ, ಬರೀ ಇದನ್ನೇ ತಿನ್ನೋಕ್ಕಾಗಲ್ಲ ಅಂತ. ಇದ್ರ ಜೊತೆಗೆ ಕಡಲೆಕಾಳಿಲ್ಲ ಅಂದರೆ ನಿಮಗೆ ಬೇಕಿದ್ದರೆ ಕಡಲೆ ಬೀಜ ಹಾಕೊಳ್ಳಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಹಾಫ್ ಆನ್ ಅವರ್ ನೆನೆಸಾದರೂ ಹಾಕೋಬೋದು, ಇಲ್ಲ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಾದರೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಅದು ಕೂಡ. ನಾನು ಟ್ರೈ ಮಾಡೋಣ ಕಡಲೆಕಾಳು. ನಾನು ಲಾಸ್ಟ್ ಟೈಮ್ ಒಂದು ಸಲ ಕಡಲೆ ಬೀಜ ಟ್ರೈ ಮಾಡಿದ್ದೆ ಆಲ್ರೆಡಿ, ಬಟ್ ಈ ಸಲ ಕಡಲೆಕಾಳು ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ಕಡಲೆಕಾಳು ಹಾಕಿ ಟ್ರೈ ಮಾಡ್ತಾಯಿದ್ದೀನಿ ನಾನು ಇದನ್ನು. ಆಲ್ಮೋಸ್ಟ್ ಔಟ್ಸೈಡೆಲ್ಲ ಈ ಚಿಲ್ಲಿ ಪೌಡರು ಮತ್ತು ಸಾಲ್ಟ್ ಹಾಕಿ ಸ್ವೀಟ್ ಕಾರ್ನ್ದೆಲ್ಲ ಕೊಡ್ತಾ ಇರ್ತಾರೆ, ಸ್ವೀಟ್ ಅದು ಇದು ಅಂತ ಹೇಳಿ. ಅದ್ರ ಬದಲಾಗಿ ಮನೇಲೆ ನಾವು ಈ ಥರ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ನಾನಿದು ಸೆಕೆಂಡ್ ಟೈಮ್ ಟ್ರೈ ಮಾಡ್ತಿರೋದು ಸ್ವೀಟ್ ಕಾರ್ನ್ದೆಲ್ಲ. ಈ ಟೈಮಲ್ಲೆಲ್ಲ ನಮ್ಮದು ಹಳ್ಳಿಲೆಲ್ಲ ಬೆಳೀತಾ ಇರ್ತಾರೆ. ನಾನು ಹೋದಾಗೆಲ್ಲ ಆಲ್ಮೋಸ್ಟ್ ತೊಗೊಂಡು ಬರ್ತಾ ಇರ್ತೀನಿ. ಇಲ್ಲ ಅದಿಲ್ಲ ಅಂದರೆ ನಾನು ಗ್ಯಾಸಲ್ಲೇ ಅದನ್ನು ಸುಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚಿಲ್ಲಿ ಮಿಕ್ಸ್ ಮಾಡಿ, ಸಾಲ್ಟ್ ಮಿಕ್ಸ್ ಮಾಡಿ, ವಾಟರಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಹಚ್ಚಿ ತಿಂತೀನಿ. ಅದು ತುಂಬ ಚೆನ್ನಾಗಿರುತ್ತೆ. ನಾನು ಇವಾಗ ಇದನ್ನು ಟ್ರೈ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ, ಇದನ್ನು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನಿಲ್ಲಿ ಅದು ಜೋಳನ ಬೇಯಿಸ್ಕೊಂಡಿದ್ದೆ, ಒಂದು ಅರ್ಧನಾರು ಬೇಯಿಸ್ಕೋಬೇಕು, ಏಕೆಂದರೆ ಅದು ಜೀರ್ಣ ಆಗೋಲ್ಲ ಬೇಗ ಜೋಳ. ಅದಕ್ಕೋಸ್ಕರ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಹಸಿದೆ ತಿಂದರೆ ಹೊಟ್ಟೆ ನೋವು ಬರೋದು, ಕೆಲವೊಬ್ರಿಗೆ ಆ ಥರ ಜಾಸ್ತಿ ಆಗುತ್ತೆ, ಕೆಲವೊಬ್ರಿಗೆ ಏನಿಲ್ಲ, ಕೆಲವೊಬ್ರಿಗೆ ಆ ಥರ ಆಗುತ್ತೆ ಅಷ್ಟೇ. ಅದಕ್ಕೆ ನಾನು ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಕಡಲೆಕಾಳು ಮತ್ತು ಹಸಿ ಜೋಳನ ಬೇಯಿಸ್ಕೊಂಡೆ. ಅದನ್ನು ಬೇಯಕ್ಕಿಟ್ಟೆ. ಒಂದು 15 ಮಿನಿಟ್ಸ್ ಅಷ್ಟೇ ನಾನು ಬೇಯಿಸಿದ್ದೆ, ಜಾಸ್ತಿ ಏನೂ ಬೇಯಿಸಿಲ್ಲ. ಅದನ್ನು ಬೇಯಿಸ್ಕೊಂಡು ನಾನು ಒಂದು ಪ್ರೊಮೋಗ್ರಾನೇಟ್ ತೊಗೊಂಡೆ. ಪ್ರೊಮೋಗ್ರಾನೇಟ್ ಜೊತೆಗೆ ಒಂದು ಕ್ಯಾರೆಟ್ ತೊಗೊಂಡೆ. ಕ್ಯಾರೆಟು ಮತ್ತು ಜೀರಿಗೆ ಪುಡಿ, ಮೆಣಸಿನ ಪುಡಿ, ಒಂದು ನಿಂಬೆಹಣ್ಣು ತೊಗೊಂಡೆ, ಸಾಲ್ಟು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡೆ. ನಾನು ಈ ಟೊಮೊಟೊ, ಆನಿಯನ್ ಎಲ್ಲ ಏನು ಹಾಕಿಲ್ಲ, ಏಕೆಂದರೆ ಈ ಹಣ್ಣು ಯೂಸ್ ಮಾಡ್ತಿದ್ದೀನಲ್ಲ, ದಾಳಿಂಬೆ ಹಣ್ಣು. ಸೊ ಅದಕ್ಕೋಸ್ಕರ ಈ ದಾಳಿಂಬೆ ಹಣ್ಣನ್ನು ತಿಂದರೂ ಕೂಡ ಅದ್ರ ಬೀಜ ಏನೋ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ, ಸಣ್ಣದು, ಮತ್ತು ಅಲ್ಲಲ್ಲೆಲ್ಲ ಹೋಗ್ತಾ ಇರುತ್ತೆ, ಏನೋ ಒಂಥರ ಕರ ಅನ್ನೋ ಫೀಲ್ ಅಲ್ಲಲ್ಲೆಲ್ಲ. ಸೊ ಅದಕ್ಕೋಸ್ಕರ ಈ ಥರ ಟ್ರೈ ಮಾಡೋಣ, ಎಲ್ಲ ಮಿಕ್ಸ್ ಮಾಡಿ ತಿಂದರೆ ಅಂತ ಹೇಳ್ಬಿಟ್ಟು, ಒಂದೇ ತಿನ್ನೋಕ್ಕಾಗಲ್ಲ ಅಂತ ಟ್ರೈ ಮಾಡಿದೆ ನಾನು. ಫಸ್ಟ್ ಈ ಥರ ಬೇಯಿಸ್ಕೊಂಡಿರೋದನ್ನ ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಕ್ಯಾರೆಟು ಮತ್ತು ದಾಳಿಂಬೆ ಹಣ್ಣು, ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ, 1 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಅದಕ್ಕೆ ಮತ್ತು ನಿಂಬೆಹಣ್ಣು, ಜೀರಿಗೆ ಪುಡಿ ಮತ್ತು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಮೆಣಸಿನ ಪುಡಿ. ಅದು ಖಾರ ಆದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅದರಿಂದ. ಸೊ ನಾನು ಇಷ್ಟನ್ನು ಹಾಕ್ಕೊಂಡೆ, ನಿಂಬೆ ಹುಳಿ ಬಿಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಇಟ್ಟೆ. ಒಂದು 2 ಮಿನಿಟ್ಸ್ ನಾನು ಫ್ರಿಜ್ಗೆ ಇಟ್ಟೆ, ಒಂದು 2 ಮಿನಿಟ್ಸ್ ಇರಲಿ ಅಂತೇಳಿ. ಆಮೇಲೆ ತೊಗೊಂಡೆ. ಇವಾಗ ನೋಡಿ ಈ ಥರ ಆಗಿದೆ. ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ, ಈ ಥರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಒಂದು ಸ್ಪೂನ್ ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಆಗಿರೋ. ಚೆನ್ನಾಗದೆ. ಏನು ಗೊತ್ತಾ, ನಿಂಬೆ ನೋಡಿ ಟೊಮೊಟೊ, ಆನಿಯನ್ ಏನು ಹಾಕಿಲ್ಲ, ಜಸ್ಟ್ ಕಡಲೆಕಾಳು ಸ್ವಲ್ಪ ಹಾಕಿದೆ, ಸಕ್ಕತ್ತಾಗಿ ಬಂದೈತೆ. ಆಮೇಲೆ ಅದು ಸ್ವೀಟ್ ಸಿಗುತ್ತಲ್ಲ, ಇದು ದಾಳಿಂಬೆ ಹಣ್ಣು, ಸಕ್ಕತ್ತಾಗದೆ.